ಹಗರಣ ವಿಚಾರದಲ್ಲಿ ಬಗೆದಷ್ಟು ಮೂಡ ಕರ್ಮಕಾಂಡ ಬಯಲಾಗ್ತಾನೆ ಇದೆ. ದಿನಕ್ಕೊಂದೊಂದು ಹೊಸ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಕೋಟಿ ಡೀಲ್, ಬೇನಾಮಿ ಡೀಲ್ ಹೆಂಗ್ ನಡೀತಾ ಇತ್ತು ಅಂತ ಮೂಡಾದಲ್ಲಿ ನೋಡಿ. ಇದು ಕೇವಲ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅಲ್ಲಿ ಸಾಕಷ್ಟು ಬಗೆಯ ಭ್ರಷ್ಟಾಚಾರ ಅನಾಚಾರಗಳು ನಡೆದಿದೆ ಮೂಡಾದಲ್ಲಿ ಅಂತ. ಬೇನಾಮಿ ಡೀಲ್ಗೆ ಕೋಕೋನಟ್ ಅಂತ ಕೋಡ್ ವರ್ಡ್ ಯೂಸ್ ಮಾಡ್ತಿದ್ರಂತೆ. ಕೋಟಿ ಬಿಲ್ಡರ್ ಜಯರಾಮ್ ಇಟ್ಟಿದ್ದಂತ ಹೆಸರಂತೆ ಕೋಕೋನಟ್ ಅನ್ನೋದು. ಒಂದು ಕೋಕೋನಟ್ ಅಂದ್ರೆ 1 ಲಕ್ಷ ಅಂತೆ, ಒಂದ್ ತೆಂಗಿನಕಾಯಿ ಅಂತ ಹೇಳೋರಂತೆ 1 ಲಕ್ಷಕ್ಕೆ. ಅಷ್ಟು ಬೇನಾಮಿ ಡೀಲ್ ನಡೆಯೋದಂತೆ. 50 ಕೋಕೋನಟ್ ಅಂತಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಡೀಲ್ ಆಗ್ತಾ ಇತ್ತು ಅಂತ. ಕೋಕೋನಟ್ ಅಂತ ಕೋಡ್ ವರ್ಡ್ ಉಪಯೋಗಿಸಿ ಮಾಡ್ತಿದ್ರಂತೆ. ಬಿಲ್ಡರ್ ಜಯರಾಮ್ ವಾಟ್ಸ್ಆಪ್ ನಲ್ಲಿ ಈ ಕೋಕೋನಟ್ ಸತ್ಯ ಬಯಲಾಗಿದೆ. 2 ಸಾರಿ ವಿಚಾರಣೆ ಬಳಿಕ ಬಿಲ್ಡರ್ ಜಯರಾಮ್ ಇದನ್ನ ಬಾಯ್ ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಈ ಬಗ್ಗೆ. ಈ ಮೂಡ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, 1 ಕೋಕೋನಟ್ ಅಂದ್ರೆ 1 ಲಕ್ಷ ರೂಪಾಯಿ ಅಂತ ಈ ಹಿಂದೆನೆ ಹೇಳಿದ್ರು. ಇದು ಬಹುಕೋಟಿ, ಎಷ್ಟೋ ಸಾವಿರ ಕೋಟಿ ಇನ್ವಾಲ್ವ್ ಆಗಿರುವಂತಹ, ಮೇಲ್ನೋಟಕ್ಕೆ 5-6 ಸಾವಿರ ಕೋಟಿ ಇನ್ವಾಲ್ವ್ ಆಗಿರುವಂತಹ ಒಂದು ಹಗರಣ ಮೂಡ ಕರ್ಮಕಾಂಡ ಅಂತ ಈ ಹಿಂದೆನೆ ಕಂಪ್ಲೇನೆಂಟ್ಸ್ ಯಾರಿದ್ದಾರೆ ಅವ್ರು ಹೇಳ್ತಾ ಇದ್ರು. ಆದ್ರೆ ಅಷ್ಟರ ಮಟ್ಟಿಗಿನ ತನಿಖೆ, ಅದರಲ್ಲಿ ಸಿದ್ದರಾಮಯ್ಯನವ್ರ ಹೆಸರು ಇನ್ವಾಲ್ವ್ ಆದ ಕಾರಣ ಅದು ಬೇರೆನೆ ಒಂದು ವೇಟೇಜ್ ಅನ್ನ ಪಡ್ಕೊಳ್ತು ಅಂತ. ಸೊ ಇನ್ನು ಏನೆಲ್ಲ ಕರ್ಮಕಾಂಡ ಇದೆ ಇದ್ರೊಳಗಡೆ, ಎಷ್ಟು ದೊಡ್ಡ ಹಗರಣ ಇದು, ಇನ್ನು ಏನೆಲ್ಲ ಮಾಹಿತಿ ಹೊರಗಡೆ ಈಗ ಲೀಕ್ ಆಗ್ತಾ ಇದೆ ವಿನೋದ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರುವಂತಹ ಬಹುಕೋಟಿ ಅಕ್ರಮದ ಬಗ್ಗೆ ಈಗಾಗಲೇ ನಿನ್ನೆ ಇಡಿ ಒಂದು ಅಧಿಕೃತವಾದಂತಹ ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ. ಆದ್ರೆ 300 ಕೋಟಿಯಷ್ಟು ಆಸ್ತಿಯಲ್ಲಿ ಈಗಾಗಲೇ ವಶಕ್ಕೆ ಪಡೆದಿದೆ. ಇದರಲ್ಲಿ ಏನೋ ಈ ಹಿಂದೆ ಆಯುಕ್ತರಾಗಿದ್ದಂತಹ ದಿನೇಶ್ ಕುಮಾರ್ ಅವರ ಪಾತ್ರದ ಬಗ್ಗೆ ಕೂಡ ಸಾಕಷ್ಟು ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ದಿನೇಶ್ ಕುಮಾರ್ ಅವರು ಒಂದು ಕೋಆಪರೇಟಿವ್ ಸೊಸೈಟಿಯಿಂದ ಸಾಕಷ್ಟು ದೊಡ್ಡ ಮಟ್ಟದ ಏನೋ ಒಂದು ಕಾರ್ಗಳಿರ್ಬೋದು, ಇಲ್ಲಿ ತರ ವಸ್ತುಗಳನ್ನ ಖರೀದಿ ಮಾಡಿದ ಜೊತೆಗೆ ಬೇನಾಮಿ ಆಸ್ತಿಯಾಗಿ ಅದನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಡಿ ಅಧಿಕಾರಿಗಳು ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಏನೋ ಇಡಿ ಅಧಿಕಾರಿಗಳು ಮೈಸೂರಿನಲ್ಲಿ ವಕ್ರತುಂಡ ಏನೋ ಗೃಹ ನಿರ್ಮಾಣ ಸಹಕಾರ ಸಂಘದ ಮೇಲೆ ದಾಳಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಏನು FMG ಕನ್ಸ್ಟ್ರಕ್ಷನ್ ಜಯರಾಮ್ ಅವರ ಮನೆ ಮತ್ತು ಕಚೇರಿಯ ಮೇಲೆ ರೈಡ್ ಅನ್ನು ಮಾಡಿ ಸಾಕಷ್ಟು ದಾಖಲಾತಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಅವರನ್ನ ಸುಮಾರು 70 ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಿದ್ರು. ಇದಾದ ಬಳಿಕ ಹೆಚ್ಚಿನ ವಿಚಾರಣೆಗೆ ಬೆಂಗಳೂರು ಕೂಡ ಕಳಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಅವರ ಮೊಬೈಲ್ ನಲ್ಲಿ ಸಿಕ್ಕಂತಹ ಒಂದು ಕೋಡ್ ವರ್ಡ್ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅವರು ಎಲ್ಲವನ್ನು ಡೀಲ್ ಮಾಡ್ತಾ ಇದ್ದು ಒಂದು ಕೋಕೋನಟ್ ಅಂತ ಹೇಳಿ ಆ ಒಂದು ಕೋಡ್ ವರ್ಡ್ ಅನ್ನ ಬಳಸ್ತಾ ಇದ್ರು. ಸುಮಾರು 1 ಕೋಕೋನಟ್ಗೆ 1 ಲಕ್ಷದ ಆ ಒಂದು ಕೋಡ್ ವರ್ಡ್ ಅನ್ನ ಬಳಸ್ತಾ ಇದ್ರು. ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ನೀವು ಕೋಕೋನಟ್ ಅಂತ ಏನು ಆ ವಾಟ್ಸ್ಆಪ್ ಚಾಟ್ಗಳಲ್ಲಿ ಗಮನಿಸಿದ್ರು, ಕೋಕೋನಟ್ ಅಂತ ಕೇಳಿದ ಸಂದರ್ಭದಲ್ಲಿ ಏನು ಇಲ್ಲ ಅಂತ ಹೇಳೋದಕ್ಕೆ ಆರಂಭದಲ್ಲಿ ಶುರು ಮಾಡ್ತಾರೆ. ತದನಂತರದಲ್ಲಿ ಇಡಿ ಅಧಿಕಾರಿಗಳು ಡ್ರಿಲ್ ಅನ್ನ ಮಾಡಿದ ಸಂದರ್ಭದಲ್ಲೂ ಕೂಡ ಈ ಕೋಡ್ ವರ್ಡ್ ಅನ್ನ ದುಡ್ಡಿನ ವ್ಯವಹಾರಕ್ಕೆ ನಾನು ಬಳಸ್ತಾ ಇದೆ ಅಂತ ಹೇಳಿ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಈ ಕೋಕೋನಟ್ ಅನ್ನ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೊ ಹೀಗಾಗಿ FMG ಕನ್ಸ್ಟ್ರಕ್ಷನ್ ಮಾಲೀಕರಾಗಿದ್ದಂತಹ ಹೆಬ್ಬೆಟ್ ಜಯರಾಮ್ ಏನಿದ್ದಾರೆ, ಇವರ ಜೊತೆ ಯಾರೆಲ್ಲ ಒಡನಾಟ ಇಟ್ಕೊಂಡಿದ್ರು, ಯಾರೆಲ್ಲ ರಾಜಕಾರಣಿಗಳು ಪಾಲುದಾರಾಗಿದ್ರು, ಈಗ ಸದ್ಯಕ್ಕೆ ನಡುಕ ಶುರು ಆಗ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ಏನೋ ಈ ಒಂದು ಕೋಡ್ ವರ್ಡ್ ನ ಯಾವೆಲ್ಲ ಆಸ್ತಿಗಳಿಗೆ ಬಳಸ್ಕೊಂಡಿದ್ದಾರೆ, ಜೊತೆಗೆ ಯಾರಿಗೆಲ್ಲ ಕೊಟ್ಟಿದ್ದಾರೆ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಚಾರಣೆಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರಿಗಂತೂ ಸಂಕಷ್ಟ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಮೂಡ ಹಗರಣ ವಿಚಾರದಲ್ಲಿ ಬಗೆದಷ್ಟು ಮೂಡ ಕರ್ಮಕಾಂಡ ಬಯಲಾಗ್ತಾನೆ ಇದೆ. ದಿನಕ್ಕೊಂದೊಂದು ಹೊಸ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಕೋಟಿ ಡೀಲ್, ಬೇನಾಮಿ ಡೀಲ್ ಹೆಂಗ್ ನಡೀತಾ ಇತ್ತು ಅಂತ ಮೂಡಾದಲ್ಲಿ ನೋಡಿ. ಇದು ಕೇವಲ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅಲ್ಲಿ ಸಾಕಷ್ಟು ಬಗೆಯ ಭ್ರಷ್ಟಾಚಾರ ಅನಾಚಾರಗಳು ನಡೆದಿದೆ ಮೂಡಾದಲ್ಲಿ ಅಂತ. ಬೇನಾಮಿ ಡೀಲ್ಗೆ ಕೋಕೋನಟ್ ಅಂತ ಕೋಡ್ ವರ್ಡ್ ಯೂಸ್ ಮಾಡ್ತಿದ್ರಂತೆ. ಕೋಟಿ ಬಿಲ್ಡರ್ ಜಯರಾಮ್ ಇಟ್ಟಿದ್ದಂತ ಹೆಸರಂತೆ ಕೋಕೋನಟ್ ಅನ್ನೋದು. ಒಂದು ಕೋಕೋನಟ್ ಅಂದ್ರೆ 1 ಲಕ್ಷ ಅಂತೆ, ಒಂದ್ ತೆಂಗಿನಕಾಯಿ ಅಂತ ಹೇಳೋರಂತೆ 1 ಲಕ್ಷಕ್ಕೆ. ಅಷ್ಟು ಬೇನಾಮಿ ಡೀಲ್ ನಡೆಯೋದಂತೆ. 50 ಕೋಕೋನಟ್ ಅಂತಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಡೀಲ್ ಆಗ್ತಾ ಇತ್ತು ಅಂತ. ಕೋಕೋನಟ್ ಅಂತ ಕೋಡ್ ವರ್ಡ್ ಉಪಯೋಗಿಸಿ ಮಾಡ್ತಿದ್ರಂತೆ.
ಬಿಲ್ಡರ್ ಜಯರಾಮ್ ವಾಟ್ಸ್ಆಪ್ನಲ್ಲಿ ಈ ಕೋಕೋನಟ್ ಸತ್ಯ ಬಯಲಾಗಿದೆ. 2 ಸಾರಿ ವಿಚಾರಣೆ ಬಳಿಕ ಬಿಲ್ಡರ್ ಜಯರಾಮ್ ಇದನ್ನ ಬಾಯ್ ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಈ ಬಗ್ಗೆ. ಈ ಮೂಡಾ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಒಂದು ಕೋಕೋನಟ್ ಅಂದ್ರೆ 1 ಲಕ್ಷ ರೂಪಾಯಿ ಅಂತ ಈ ಹಿಂದೆನೆ ಹೇಳಿದ್ರು. ಇದು ಬಹುಕೋಟಿ, ಎಷ್ಟೋ ಸಾವಿರ ಕೋಟಿ ಇನ್ವಾಲ್ವ್ ಆಗಿರುವಂತಹ, ಮೇಲ್ನೋಟಕ್ಕೆ 5-6 ಸಾವಿರ ಕೋಟಿ ಇನ್ವಾಲ್ವ್ ಆಗಿರುವಂತಹ ಒಂದು ಹಗರಣ ಮೂಡಾ ಕರ್ಮಕಾಂಡ ಅಂತ ಈ ಹಿಂದೆನೆ ಕಂಪ್ಲೇನೆಂಟ್ಸ್ ಯಾರಿದ್ದಾರೆ ಅವ್ರು ಹೇಳ್ತಾ ಇದ್ರು. ಆದ್ರೆ ಅಷ್ಟರ ಮಟ್ಟಿಗಿನ ತನಿಖೆ, ಅದರಲ್ಲಿ ಸಿದ್ದರಾಮಯ್ಯನವ್ರ ಹೆಸರು ಇನ್ವಾಲ್ವ್ ಆದ ಕಾರಣ ಅದು ಬೇರೆನೆ ಒಂದು ವೇಟೇಜ್ ಅನ್ನ ಪಡ್ಕೊಳ್ತು ಅಂತ. ಸೊ ಇನ್ನು ಏನೆಲ್ಲ ಕರ್ಮಕಾಂಡ ಇದೆ ಇದ್ರೊಳಗಡೆ, ಎಷ್ಟು ದೊಡ್ಡ ಹಗರಣ ಇದು, ಇನ್ನು ಏನೆಲ್ಲ ಮಾಹಿತಿ ಹೊರಗಡೆ ಈಗ ಲೀಕ್ ಆಗ್ತಾ ಇದೆ ವಿನೋದ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರುವಂತಹ ಬಹುಕೋಟಿ ಅಕ್ರಮದ ಬಗ್ಗೆ ಈಗಾಗಲೇ ನಿನ್ನೆ ಇಡಿ ಒಂದು ಅಧಿಕೃತವಾದಂತಹ ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ. ಆದ್ರೆ 300 ಕೋಟಿಯಷ್ಟು ಆಸ್ತಿಯಲ್ಲಿ ಈಗಾಗಲೇ ವಶಕ್ಕೆ ಪಡೆದಿದೆ. ಇದರಲ್ಲಿ ಏನೋ ಈ ಹಿಂದೆ ಆಯುಕ್ತರಾಗಿದ್ದಂತಹ ದಿನೇಶ್ ಕುಮಾರ್ ಅವರ ಪಾತ್ರದ ಬಗ್ಗೆ ಕೂಡ ಸಾಕಷ್ಟು ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ದಿನೇಶ್ ಕುಮಾರ್ ಅವರು ಒಂದು ಕೋಆಪರೇಟಿವ್ ಸೊಸೈಟಿಯಿಂದ ಸಾಕಷ್ಟು ದೊಡ್ಡ ಮಟ್ಟದ ಏನೋ ಒಂದು ಕಾರ್ಗಳಿರ್ಬೋದು, ಇಲ್ಲಿ ತರ ವಸ್ತುಗಳನ್ನ ಖರೀದಿ ಮಾಡಿದ ಜೊತೆಗೆ ಬೇನಾಮಿ ಆಸ್ತಿಯಾಗಿ ಅದನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಡಿ ಅಧಿಕಾರಿಗಳು ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಏನೋ ಇಡಿ ಅಧಿಕಾರಿಗಳು ಮೈಸೂರಿನಲ್ಲಿ ವಕ್ರತುಂಡ ಏನೋ ಗೃಹ ನಿರ್ಮಾಣ ಸಹಕಾರ ಸಂಘದ ಮೇಲೆ ದಾಳಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಏನು ಎಂಎಂಜಿ ಕನ್ಸ್ಟ್ರಕ್ಷನ್ ಜಯರಾಮ್ ಅವರ ಮನೆ ಮತ್ತು ಕಚೇರಿಯ ಮೇಲೆ ರೈಡ್ ಅನ್ನ ಮಾಡಿ ಸಾಕಷ್ಟು ದಾಖಲಾತಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಅವರನ್ನ ಸುಮಾರು 70 ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಿದ್ರು. ಇದಾದ ಬಳಿಕ ಹೆಚ್ಚಿನ ವಿಚಾರಣೆಗೆ ಬೆಂಗಳೂರು ಕೂಡ ಕಳಿಸ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಅವರ ಮೊಬೈಲ್ ನಲ್ಲಿ ಸಿಕ್ಕಂತಹ ಒಂದು ಕೋಡ್ ವರ್ಡ್ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅವರು ಎಲ್ಲವನ್ನು ಡೀಲ್ ಮಾಡ್ತಾ ಇದ್ದು ಒಂದು ಕೋಕೋನಟ್ ಅಂತ ಹೇಳಿ ಆ ಒಂದು ಕೋಡ್ ವರ್ಡ್ ಅನ್ನ ಬಳಸ್ತಾ ಇದ್ರು. ಸುಮಾರು ಒಂದು ಕೋಕೋನಟ್ಗೆ 1 ಲಕ್ಷದ ಆ ಒಂದು ಕೋಡ್ ವರ್ಡ್ ಅನ್ನ ಬಳಸ್ತಾ ಇದ್ರು. ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ನೀವು ಕೋಕೋನಟ್ ಅಂತ ಏನು ಆ ವಾಟ್ಸ್ಆಪ್ ಚಾಟ್ಗಳಲ್ಲಿ ಗಮನಿಸಿದ್ರು, ಕೋಕೋನಟ್ ಅಂತ ಕೇಳಿದ ಸಂದರ್ಭದಲ್ಲಿ ಏನು ಇಲ್ಲ ಅಂತ ಹೇಳೋದಕ್ಕೆ ಆರಂಭದಲ್ಲಿ ಶುರು ಮಾಡ್ತಾರೆ. ತದನಂತರದಲ್ಲಿ ಇಡಿ ಅಧಿಕಾರಿಗಳು ಡ್ರಿಲ್ ಅನ್ನ ಮಾಡಿದ ಸಂದರ್ಭದಲ್ಲೂ ಕೂಡ ಈ ಕೋಡ್ ವರ್ಡ್ ಅನ್ನ ದುಡ್ಡಿನ ವ್ಯವಹಾರಕ್ಕೆ ನಾನು ಬಳಸ್ತಾ ಇದೆ ಅಂತ ಹೇಳಿ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಈ ಕೋಕೋನಟ್ ಅನ್ನ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೊ ಹೀಗಾಗಿ ಎಂಎಂಜಿ ಕನ್ಸ್ಟ್ರಕ್ಷನ್ ಮಾಲೀಕರಾಗಿದ್ದಂತಹ ಹೆಬ್ಬೆಟ್ ಜಯರಾಮ್ ಏನಿದ್ದಾರೆ, ಇವರ ಜೊತೆ ಯಾರೆಲ್ಲ ಒಡನಾಟ ಇಟ್ಕೊಂಡಿದ್ರು, ಯಾರೆಲ್ಲ ರಾಜಕಾರಣಿಗಳು ಪಾಲುದಾರಾಗಿದ್ರು, ಈಗ ಸದ್ಯಕ್ಕೆ ನಡುಕ ಶುರು ಆಗ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ಏನೋ ಈ ಒಂದು ಕೋಡ್ ವರ್ಡ್ ನ ಯಾವೆಲ್ಲ ಆಸ್ತಿಗಳಿಗೆ ಬಳಸ್ಕೊಂಡಿದ್ದಾರೆ, ಜೊತೆಗೆ ಯಾರಿಗೆಲ್ಲ ಕೊಟ್ಟಿದ್ದಾರೆ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಚಾರಣೆಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರಿಗಂತೂ ಸಂಕಷ್ಟ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.